ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ನನ್ನ ಮಗನಿಗೆ 10 ಮಂತ್ಸ್ ಕಂಪ್ಲೀಟಾಗಿ 4 ಡೇಸ್ ಆಯಿತು. ಇವತ್ತು ಅವನಿಗೆ ಹೊಸ್ಲು ಧರಿಸೋ ಶಾಸ್ತ್ರ ಮಾಡೋಣ ಅಂತ ಇದ್ವಿ. ಅಮ್ಮ ದೇವ್ರಿಗೆ ಪೂಜೆ ಮಾಡ್ತಿತ್ತು ಅಂತ ಇವನು ಹೋಗ್ಬಿಟ್ಟು ಏನೇನೋ ಮಾತಾಡ್ತಿದ್ದ. ಮಾತು ಬರಲಿಲ್ಲ ಅಂದರೂ ಗೊಜ ಅಂತಿದ್ದ. ಅದೇನೋ ಅವನಿಗೆ ಅರ್ಥ ಆಗಬೇಕು. ಮಕ್ಕಳೇ ಹಾಗೆ ಅಲ್ವಾ, ಒಂದು ಕಡೆ ಕೂರಲ್ಲ, ನಿಲ್ಲಲ್ಲ, ಯಾವಾಗಲೂ ಹಾವು ಥರ ಹರಿದಾಡ್ಕೊಂಡಿರ್ತವೆ. ಯಾವಾಗಲೂ ಅವ್ನು ಹೊರ್ಗಡೆಗೆ ಬರೋದಕ್ಕೆ ತುಂಬ ಇಷ್ಟಪಡೋನು. ಬಟ್ ಸಡನ್ನಾಗಿ ಹಂಗೆ ಹೋಗ್ಬಾರ್ದು, ಅದು ಒಂದು ಶಾಸ್ತ್ರ ಇದೆ, ಪೂಜೆ ಮಾಡಿಸ್ಬೇಕು ಅಂತೇಳ್ಬಿಟ್ಟು ಇವತ್ತು ಇಟ್ಕೊಂಡಿದ್ದೀವಿ. ಫೈನಲಿ ಆಚೆ ಬಂದ, ಇದು ಪೂಜೆ ಆಯಿತು. ಒಂದು ತುಂಬ ತೀಟೆ ಅವನು. ಅವನ ಕೈಲಿ ಏನೂ ಕೊಡೋಂಗಿಲ್ಲ. ಏನು ಕೊಟ್ಟರು ಇಲ್ಲ ಕಿತ್ತಾಕೋದು, ಇಲ್ಲ ಅದನ್ನು ಬಾಯಿಗೆ ಹಾಕ್ಕೊಳ್ಳೋದು, ಅಷ್ಟು ಕೀಟ್ಲೆ ಮಾಡ್ತಾನೆ. ಇವಾಗಲೇ ಹಿಂಗೆ, ಮುಂದೆ ಎಷ್ಟು ಕೀಟ್ಲೆ ಮಾಡ್ತಾನೋ ಗೊತ್ತಿಲ್ಲ. ಅಮ್ಮ ಹುಷಾರಾಗಿ ನೋಡ್ಕೊ, ಕೈಗೆ ಸುಟ್ಕಿಟ್ಕೊಂಡು ನಾನು ಗಂಧದ ಕಡ್ಡಿಲಿ ಅಂತ ಹೇಳ್ತಿತ್ತು. ನನ್ನ ಜೊತೆ ಇದ್ರೂ ಅಷ್ಟೇ, ಬರೀ ನನ್ನ ಕೂದಲಿಟ್ಕೊಂಡು ಎಳೆಯೋದು, ಆ ಥರ ಕಿತಾಪತಿ ಮಾಡ್ತಾನೆ. ಒಂದು ಜಾಗದಲ್ಲಿ ಇರಲ್ಲ. ನನಗೆ ಅವ್ನು ಹಿಡಿಯೋಷ್ಟೊತ್ತಿಗೆ ನಮ್ಮ ಮನೆಯವ್ರಿಗೆಲ್ಲ ಸಾಕಾಗಿ ಹೋಗುತ್ತೆ. ಪೂಜೆ ಎಲ್ಲ ಮುಗಿದ್ಮೇಲೆ ನೋಡೋಣ ಅವ್ನು ಏನು ಎತ್ಕೋತಾನೆ ಅಂತ ಈ ಥರ ಟಾಯ್ಸು, ಬುಕ್ಕು, ದುಡ್ಡೆಲ್ಲನೂ ಇಟ್ಟರೆ ಅವ್ನು ಫಸ್ಟು ದುಡ್ಡೇ ಎತ್ಕೊಂಡು, ತುಂಬ ಸಲ ಈ ಥರ ಮಾಡಿದ್ದೀನಿ, ಆದರೂ ಅವನು ದುಡ್ಡನ್ನೇ ಫಸ್ಟ್ ಎತ್ಕೋತಾನೆ. ಮಕ್ಕಳಿಗೆ ತಾಯಿಗಿಂತ ಚಿಕ್ಕಮ್ಮ, ದೊಡ್ಡಮ್ಮ ಅಂದರೆ ತುಂಬ ಇಷ್ಟ ಆಗುತ್ತಂತ. ಇವನಿಗೂ ಅಷ್ಟೇ. ನನ್ನ ತಂಗಿ, ನಮ್ಮ ಅಕ್ಕ ಅಂದರೆ ತುಂಬ ಇಷ್ಟ. ನಾನೇ ಬೇಡ ಇವನಿಗೆ. ಅಷ್ಟು ಅವಳ ಆಚೆಯಿಂದ ಬಂದರೆ ಸಾಕು ಓಡೋಗ್ಬಿಡ್ತಾನೆ ಅವಳ ಹತ್ರಕ್ಕೆ. ಹೆಂಗಾಡ್ತಿದ್ದಾರೆ ನೋಡಿ, ಇಬ್ಬರು ಎಳೆ ಮಕ್ಕಳು ಥರ. ನೋಡೋಕ್ಕೆ ಎಷ್ಟು ಖುಷಿ ಅಲ್ವಾ ಫ್ರೆಂಡ್ಸ್. 19 ಕಿಡ್ಸ್ ಗೊತ್ತಿರುತ್ತೆ. ಮುಂಚೆ ಅಂಗನವಾಡೀಲಿ ಫುಡ್ ಕೊಡೋರು ಎಷ್ಟು ಚೆನ್ನಾಗಿರೋದು ಅಂದರೆ ಅದ್ರ ಮುಂದೆ ಯಾವ ಸ್ವೀಟು ಬೇಡ ಅನ್ಸೋದು, ಅಷ್ಟು ಚೆನ್ನಾಗಿರೋದು. ಅದನ್ನು ದುಡ್ಡು ಕೊಟ್ಟೆಲ್ಲ ತೊಗೊಂಡು ತಿನ್ನೋವು ನಾವಂತೂ. ಇವಾಗ ಗರ್ಭಿಣಿಯವ್ರಿಗೆ ಮತ್ತು ಬಾಣ್ತಿಯವ್ರಿಗೆ ಅಂಗನವಾಡಿಯಿಂದ ಮಿಲೆಟ್ ಲಡ್ಡು ಅಂತ ಕೊಡ್ತಾರೆ. ಅದನ್ನು ಬಿಸಿನೀರಿಗೆ ಹಾಕ್ಕೊಂಡು ಲಡ್ಡು ಮಾಡ್ಕೊಂಡು ತಿನ್ನೋದು. ಹಾಗೂ ತಿನ್ಬೋದು, ಚೆನ್ನಾಗಿರುತ್ತೆ. ಅದನ್ನು ಅಮ್ಮ ನಮಗೆ ಬೇಕ್ ಮಾಡಿಬಿಟ್ಟು ಕೊಡೋದು. ನಾನೊಂದು ಸಲ ಟ್ರೈ ಮಾಡೋಣ ಅಂತೇಳ್ಬಿಟ್ಟು ನಿಮಗೆ ತೋರಿಸ್ತಿದ್ದೀನಿ. ಫಸ್ಟ್ ಒಂದು ಬೌಲಿಗೆ ಮಿಲೆಟ್ ಲಡ್ಡು, ಸ್ವಲ್ಪ ಬೆಲ್ಲ ಹಾಕ್ಕೋಬೇಕು. ಬೆಲ್ಲದ ಪುಡಿ ಆದರೂ ಸರಿ, ಅಚ್ಚ ಬೆಲ್ಲ ಆದರೂ ಸರಿ. ಅದನ್ನು ಜಜ್ಜಿಬಿಟ್ಟು ಹಾಕ್ಕೊಳ್ಳಿ. ನಿಮಗೆ ಎಷ್ಟು ಸ್ವೀಟ್ನೆಸ್ ಬೇಕೋ ಅಷ್ಟು ಹಾಕ್ಕೊಬಿಟ್ಟು, ಅದಕ್ಕೆ ಸ್ವಲ್ಪ ಏಲಕ್ಕಿ ಪೌಡ್ರು ಹಾಕ್ಕೊಬಿಟ್ಟು, ನೀರು ಹಾಕ್ಕೊಬಿಟ್ಟು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ಒಂದು ಸ್ವಲ್ಪನೂ ಗಂಟಿರಬಾರ್ದು, ಆ ಥರ ಮಿಕ್ಸ್ ಮಾಡ್ಕೋಬೇಕು. ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಅದನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ಳೋಕ್ಕೂ ಮುಂಚೆ ತಟ್ಟೆಗೆ ಆಯಿಲು ಅಥವಾ ತುಪ್ಪ ಏನಾದರೂ ಸ್ಪ್ರೆಡ್ ಮಾಡಿರಬೇಕು. ಬಟ್ ನಾನೇನು ಸ್ಪ್ರೆಡ್ ಮಾಡಲಿಲ್ಲ, ಮರ್ತ್ಕೊಬಿಟ್ಟೆ. ನೀವು ಮಾಡಬೇಕಾದ್ರೆ ಆ ಥರ ಸ್ಪ್ರೆಡ್ ಮಾಡಿ. ಇದನ್ನೇನು ಮಾಡಬೇಕು ಅಂದರೆ ನೀಟಾಗಿ ಟ್ಯಾಪ್ ಮಾಡ್ಕೋಬೇಕು, ಎಲ್ಲೂ ಬಬಲ್ಸ್ ಇರಬಾರ್ದು, ಆ ಥರ. ನೆಕ್ಸ್ಟು ಒಂದು ಪಾತ್ರೆಗೆ ಒಂದು 1/4 ಭಾಗ ನೀರಿಟ್ಕೊಂಡು ಅದನ್ನು ಗ್ಯಾಸ್ ಮೇಲೆ ಇಟ್ಬಿಟ್ಟು ನಾವು ಪ್ರಿಪೇರ್ ಮಾಡಿದ್ದೀವಲ್ಲ ಅದನ್ನು ಅದ್ರ ಮೇಲೆ ಇಟ್ಟು ಒಂದು 15ರಿಂದ 20 ನಿಮಿಷ ಬೇಕ್ ಮಾಡೋಕ್ಕೆ ಬಿಡಬೇಕು. ನಾನು 15 ನಿಮಿಷ ಬಿಟ್ಟ ಮೇಲೆ ಬಂದು ನೋಡಿದೆ ಒಂದು ಸಲ, ಬೆಂದಿದೆಯಾ ಇಲ್ಲ ಕೈಗೆ ಅಂಟ್ತಿದೆಯಾ ಅಂತ. ಬೆಂದಿತ್ತು. ಆಮೇಲೆ ಸ್ವಲ್ಪ ತಣ್ಣಗಾಗಕ್ಕೆ ಬಿಡಬೇಕು. ಒಂದು 5 ನಿಮಿಷ ಬಿಟ್ಟ ಮೇಲೆ ಈ ಥರ ಯಾವ ಶೇಪ್ ಬೇಕು ಆ ಶೇಪಿಗೆ ಕಟ್ ಮಾಡ್ಕೋಬೇಕು. ಕಟ್ ಮಾಡಿಬಿಟ್ಟು ಪೂರ್ತಿ ತಣ್ಣಗಾಗಕ್ಕೆ ಬಿಡಬೇಕು. ನಾನು ಆವಾಗಲೇ ಹೇಳ್ದಂಗೆ ನನ್ನ ತಟ್ಟೆಗೆ ಏನು ಸ್ಪ್ರೆಡ್ ಮಾಡಿರಲಿಲ್ಲ, ಹಾಗಾಗಿ ಸ್ವಲ್ಪ ಅಂಟುತ್ತಿದೆ ತಟ್ಟೆಗೆ. ನೀವು ಮಾಡಬೇಕಾದ್ರೆ ಸ್ವಲ್ಪ ತುಪ್ಪ ಅಥವಾ ಆಯಿಲು ಏನಾದರೂ ಸ್ಪ್ರೆಡ್ ಮಾಡಿ, ಚೆನ್ನಾಗಿರುತ್ತೆ. ಬಟ್ ಟೇಸ್ಟ್ ಮಾತ್ರ ಸಕ್ಕತ್ತಾಗಿತ್ತು. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಇದು ನೆಕ್ಸ್ಟ್ ಡೇ ವಿಡಿಯೋ. ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ಎಲ್ಲರ ಮನೇನೂ ಹಬ್ಬ ಹೇಗೆ ಮಾಡ್ತಿದ್ದೀರಾ? ನಮ್ಮನೆ ಹಬ್ಬ ಮುಗೀತು, ಸಿಂಪಲಾಗಿ ಮಾಡಿದ್ವಿ. ಟೈಮ್ ಬಂದು 3 ಗಂಟೆ ಆಯಿತು. ನಾವು ಕೆ ಆರ್ ನಗರದ ಹತ್ರ ಇರುವ ಅರ್ಕೇಶ್ವರ ಟೆಂಪಲಿಗೆ ಹೋಗ್ತಾಯಿದ್ದೀನಿ. ನಮ್ಮ ಮನೆಯವ್ರು ಬರೋದೇ 3 ಗಂಟೆ ಆಗಿತ್ತು, ಹಾಗಾಗಿ ಲೇಟ್ ಆಯಿತು. ಹೊರಟಿದ್ದೀವಿ ಇವಾಗ. ನಮ್ಮ ಮನೆಯವ್ರಿಗೆ ಅಷ್ಟು ದೂರ ಇದೆ ಅಂದರೆ ಕರ್ಕೊಂಡೋಗಲ್ಲ ಅಂತ ಹೇಳ್ಬಿಟ್ಟು ಇಲ್ಲೇ ನಿಯರ್ ಅಂತೇಳಿ ಸುಳ್ಳೇಳಿ ಕರ್ಕೊಂಡು ಹೋಗ್ತಿದ್ದೀನಿ. ಹೋಗ್ತಾ ದಾರಿಲ್ಲ ಅಂತೂ ಕೇಳಿದ್ರು, ಎಲ್ಲಿರೋದು, ಎಷ್ಟು ಕಿಲೋಮೀಟ್ರ್ ಹೇಳು ಅಂತ. ಬಟ್ ನಾನು ಹೇಳಿಲ್ಲ, ಬೈತಾರೆ ಅಂತ. ತುಂಬ ದೂರ ಹೋದ್ಮೇಲೆ ಹೇಳಿದೆ ಕೆ ಆರ್ ನಗರದ ಹತ್ರ ಇರೋದು ಅಂತ. ಒನ್ ಟೈಮ್ಗೆ ಹೋಗಿಲ್ಲ ಟೆಂಪಲ್ಗೆ. ಯಾವಾಗಲೂ ಮೈಸೂರಿಗೆ ಹೋಗ್ಬೇಕಾದ್ರೆ ನೋಡ್ಕೊಂಡು ಹೋಗುವೆ, ಬಟ್ ಒಂದು ಸಲನೂ ಹೋಗಿಲ್ಲ. ಇದೇ ಫಸ್ಟ್ ಟೈಮ್ ಹೋಗ್ತಿರೋದು ದೇವಸ್ಥಾನಕ್ಕೆ. ನನ್ನ ಫ್ರೆಂಡ್ ಹೇಳಿದ್ಲು ಅಲ್ಲಿರೋದು ಅರ್ಕೇಶ್ವರ ಟೆಂಪಲ್ ಅಂತ. ಸೊ ಇವತ್ತು ಶಿವರಾತ್ರಿ ಅಲ್ವಾ, ಅದಕ್ಕೆ ಅಲ್ಲಿಗೆ ಹೋಗ್ಬಿಡೋಣ ಅಂತೇಳ್ಬಿಟ್ಟು ಅಲ್ಲಿಗೆ ಕರ್ಕೊಂಡು ಹೋಗ್ತಿದ್ದೀನಿ. ಟೈಮ್ 4 ಗಂಟೆ ಆಗಿದೆ. ಇವತ್ತು ಹಬ್ಬ ಬೇರೆ, ಅದು ಶಿವನ ಟೆಂಪಲ್ ಆಗಿರೋದ್ರಿಂದ ತುಂಬ ರಶ್ ಇರುತ್ತೆ ಅನ್ಕೋತೀನಿ. ರೀಸೆಂಟಾಗಿ ಜಾತ್ರೆ ಬೇರೆ ಆಯ್ತಂತೆ ಅಲ್ಲಿ. ಬಂದ್ವಿ ಅರ್ಕೇಶ್ವರ ಟೆಂಪಲ್ಗೆ. ಹಬ್ಬ ಆಗಿರೋದ್ರಿಂದ ಸ್ವಲ್ಪ ರಶ್ ಇತ್ತು. ನಾನಿಲ್ಲಿ ಪೂಜೆ ಸಾಮಾನು ತೊಗೊಂಡು ಹೋಗೋಣ ಅಂತ ಬಂದೆ. ಹೊರಗಡೆನೇ ಎಷ್ಟು ರಶ್ ಇದೆ. ನಾನು ಇದೇ ಫಸ್ಟ್ ಟೈಮ್ ಬಂದಿರೋದು. ಒಳಗಡೆ ಹೇಗಿದೆ ಅಂತ ಗೊತ್ತಿಲ್ಲ. ಒಳಗಡೆ ಇನ್ನೆಷ್ಟು ರಶ್ ಇದೆ ಗೊತ್ತಿಲ್ಲ ಫ್ರೆಂಡ್ಸ್. ಪೂಜೆ ಎಲ್ಲ ಮುಗಿಸಿ ಆಚೆ ಬಂದ್ವಿ.
ಟೈಮು 5 ಗಂಟೆ 5:15 ಆಗಿದ್ರೂ ಸ್ವಲ್ಪ ಬಿಸಿಲು ಹಾಗೆ ಇತ್ತು. ಅದಕ್ಕೆ ತಂಪಾಗಿ ಜ್ಯೂಸ್ ಕುಡಿತಾ ಇದ್ದೀವಿ. ನನ್ನ ಮಗ ನೋಡಿ ಬಾಯನ್ನೇ ನೋಡ್ತಿದ್ದಾನೆ ನನಗೂ ಕೊಡಲಿ ಅಂತ ಹೇಳ್ಬಿಟ್ಟು. ಈಗ ಬಂದ್ವಿ, ಟೈಮ್ 7 ಗಂಟೆ ಆಗಿತ್ತು. ಫ್ರೆಶ್ ಅಪ್ ಆಗಿಬಿಟ್ಟು ಪಾಪುಗೆ ರಾಗಿ ಸರಿ ಪ್ರಿಪೇರ್ ಮಾಡ್ತಿದ್ದೀನಿ. ಇದುವರೆಗೂ ಪಾಪುಗೆ ಸೆರ್ಲಾಕ್ ತಿನ್ನಿಸಿಲ್ಲ. ನಾನೇ ಮನೇಲಿ ಫ್ರೆಶ್ ಆಗಿ ರಾಗಿ, ಅಕ್ಕಿ, ಗೋಧಿ, ಕಾಳುಗಳು, ಡ್ರೈ ಫ್ರೂಟ್ಸು ಎಲ್ಲನೂ ನೀಟಾಗಿ ವಾಶ್ ಮಾಡಿ 2 ದಿನ ಬಿಸಿಲಲ್ಲಿ ಒಣಗಿಸಿ ನೆಕ್ಸ್ಟು ಡ್ರೈ ರೋಸ್ಟ್ ಮಾಡಿ ಮಿಲ್ಲಿಗೆ ಕೊಟ್ಟು ಕಳಿಸಿ ಪೌಡ್ರು ಮಾಡಿಸ್ಕೊಬಂದು ಇಟ್ಕೊತೀನಿ. ಅದನ್ನೇ ನಾನು ಯಾವಾಗಲೂ ನನ್ನ ಮಗನಿಗೆ ತಿನ್ನಿಸೋದು. ಟ್ರಿಪ್ ಹೋದಾಗಲೂ ಅಷ್ಟೇ, ಮನೇಲೇ ಅವಲಕ್ಕಿನೂ ಮತ್ತು ಕಡಲೆನೂ ಡ್ರೈ ರೋಸ್ಟ್ ಮಾಡಿ ಪೌಡ್ರು ಮಾಡಿ ತೊಗೊಂಡೋಗಿದ್ದೆ. ಅದನ್ನು ಬಿಸಿನೀರಲ್ಲಿ ಮಿಕ್ಸ್ ಮಾಡಿ ತಿನ್ನಿಸೋದು. ನಾನು ಇದುವರೆಗೂ ನನ್ನ ಮಗನಿಗೆ ಹೊರಗಡೆಯಿಂದ ಏನೂ ತಿನ್ನಿಸಿಲ್ಲ, ಎಲ್ಲ ನಾನು ಮನೇಲೇ ಮಾಡಿ ತಿನ್ನಿಸೋದು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ. ಗುಡ್ ನೈಟ್ ಆಲ್.